ನನ್ನ ಹೆಸರು ಮದನ್ ಪಿ ಅಂತ. ನಾನು ಶ್ರೀ ಸಾಯಿ ಪಿ ಕಾಲೇಜ್ ಬೇತ್ಮಂಗಲದಲ್ಲಿ ಓದ್ತಿದ್ದೀನಿ. ಅಲ್ಲಿ ಟೀಚರ್ಸ್ ಸಪೋರ್ಟಿಂದ ಎಷ್ಟೋ ಎಫರ್ಟ್ಸಿಂದ ನನಗೆ ಈ 596 600ಕ್ಕೆ 596 ಮಾರ್ಕ್ಸ್ ಬಂದಿದೆ. ಮೊದಲು ಮನೆಯಲ್ಲಿ ನಮ್ಮ ಪೇರೆಂಟ್ಸು ತುಂಬ ನನ್ನ ಯಾವುದೇ ಫೋರ್ಸ್ ಮಾಡ್ದಿರ ಫುಲ್ ನನಗೆ ಸಪೋರ್ಟ್ ಮಾಡ್ತಿದ್ರು. ಅದೇ ರೀತಿ ಕಾಲೇಜಲ್ಲಿ ನನಗೆ ಯಾವುದೇ ಏನೇ ಡೌಟ್ ಬರಲಿ ನಮ್ಮ ಟೀಚರ್ಸು ಫ್ಯಾಕಲ್ಟಿ ಮೆಂಬರ್ಸು ಈಸಿಯಾಗಿ ಅದನ್ನ ಅರ್ಥ ಆಗೋ ಥರ ಹೇಳ್ಕೊಡ್ತಾಯಿದ್ರು. ಅದು ಅಲ್ಲಿ CET ನೀಟು JEಗೆ ಈ ಥರ ಕೋಚಿಂಗ್ ಕೊಡೋದ್ರಿಂದ ನನಗೆ ಈ ಬೋರ್ಡ್ ಎಕ್ಸಾಮ್ನಲ್ಲಿ MCQ ಸಾಲ್ವ್ ಮಾಡಿದಾಗ ಸ್ವಲ್ಪ ತುಂಬ ಈಸಿ ಆಯಿತು. ಅದೇ ರೀತಿಯಾಗಿ ನಮ್ಮ ಪ್ರಿನ್ಸಿಪಾಲ್ ಮತ್ತು ಸಿಟಿ ಸರ್ ತುಂಬ ಎನ್ಕರೇಜ್ ಮಾಡಿದ್ರಿಂದ GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ನನಗೆ ಈ ಮಾರ್ಕ್ಸ್ ಒಳ್ಳೆ ಮಾರ್ಕ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಮತ್ತು ಎಲ್ಲ ನಮ್ಮ ಕಾಲೇಜಿನ ಎಲ್ಲ ಟೀಚರ್ಸ್ ಫ್ಯಾಕಲ್ಟಿಯಿಂದ ನನಗೆ ಯಾರೇ ಟೀಚರ್ನ ಯಾವಾಗಾದರೂ ಕೇಳಿ ಅವಾಗಲೇ ಆನ್ಸರ್ ಉತ್ತರ ಕೊಡ್ತಾಯಿದ್ರು. ಇನ್ ಕೇಸ್ ಏನಾದರೂ ನಂಗೆ ಡೌಟ್ ಬಂದರೆ ಅವಾಗೇ ಕ್ಲಿಯರ್ ಮಾಡ್ತಿದ್ರು. ಅದರಿಂದ ಇವತ್ತು ಇಷ್ಟೊಂದು ಮಾರ್ಕ್ಸ್ ಬರೋದಕ್ಕೆ ಕಾರಣವಾಯಿತು. ಅದು ಒಳ್ಳೆ CET ನೀಟ JE ಪ್ರಿಪೇರ್ ಕೊಡೋದ್ರಿಂದ ಇನ್ನೂ ಇಲ್ಲಿ ಬೋರ್ಡ್ಗೆ ಸ್ವಲ್ಪ ಈಸಿ ಆದಂಗೆ ಅನಿಸ್ತು. ಮುಂದೆ ನಿಮ್ಮ ಗುರಿ ಏನಿದೆ? ಮುಂದೆ ಆದರೆ ನೀಟ್ ಬರಿತೀವಿ, ನೀಟ್ ಬಂದಿಲ್ಲ ಅಂದರೆ ಇನ್ ಕೇಸ್ CETಗೆ ಬರೀ. ನಿಮ್ಮನ್ನು ಇಷ್ಟು ಎಂಕರೇಜ್ ಮಾಡಿರೋಂಥ ಟೀಚರ್ಸ್ಗೆ ಏನು ಹೇಳ್ತೀರಾ ನೀವು? ತುಂಬ ಥ್ಯಾಂಕ್ಸ್. ಇಷ್ಟೊಂದು ಎಂಕರೇಜ್ ಮಾಡಿ ಇಷ್ಟೊಂದು ಎಫರ್ಟ್ಸ್ ನನ್ನ ಒಬ್ಬನೇ ಎಫರ್ಟಿಂದ ನಮ್ಮ ಟೀಚರ್ಸ್ ನಂಗೆ ಕೊಟ್ಟಿರೋ ನಾಲೆಜ್ ಪವರಿಂದ ಇಷ್ಟೊಂದು ಅವರೆಲ್ಲರದ್ದು ಎಫರ್ಟು ಸೇರಿಸಿ ಇಷ್ಟೊಂದು ಮಾರ್ಕ್ಸ್ ಬಂದಿದೆ ಅಂತ ಹೇಳೋಕ್ಕಾಗುತ್ತೆ. ಅಂದರೆ ನಮ್ಮ ಟೀಚರ್ಸ್ ಹೇಳಿದ್ರೆ ಆಲ್ಮೋಸ್ಟ್ ಅವ್ರು ಹೇಳಿದ್ದನ್ನು ಫಾಲೋ ಮಾಡಿದ್ರೆ ಸಾಕು, ಆಲ್ಮೋಸ್ಟ್ ಬಂದಂಗೆ. ನಾವು ಇನ್ನು ಸ್ವಲ್ಪ ಎಫರ್ಟ್ ಹಾಕಬೇಕು. ಅವ್ರ ಟೀಚರ್ಸ್ ಸಪೋರ್ಟ್ ಇಲ್ಲದೇ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ. ಈಗ ಬಡತನದಲ್ಲಿ ಹುಟ್ಟಿ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಈಗ ಸ್ಟೇಟ್ ಲೆವೆಲಲ್ಲಿ ಗುರ್ಸ್ಕೊಂಡಿದ್ದೀರಾ, ಈಗ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತದೆ ಸರ್. ನಮ್ಮ ಪೇರೆಂಟ್ಸ್ನ ನನಗೂ ಮತ್ತು ನಮ್ಮ ಮೇನ್ಲಿ ಸಾಯಿ ಕಾಲೇಜ್ ಟೀಚರ್ಸ್ಗೆ ತುಂಬ ಖುಷಿ. ಅವ್ರಿಗೆ ಇದು ಮಾಡಿ ಜೂನಿಯರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಜೂನಿಯರ್ಸ್ಗೆ ಅವರು ನಂಗಿನ್ನ ಸ್ವಲ್ಪ ಜಾಸ್ತಿ ತೆಗೆದ್ರೆ ಚೆನ್ನಾಗಿರುತ್ತೆ ಅಂತ. ಮತ್ತು ನಮ್ಮ ಸಾಯಿ ಕಾಲೇಜ್ಗೆ ಇನ್ನೂ ಸ್ವಲ್ಪ ಗಿನ್ನೇರಲ್ಲಿ ಅಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದೆ. ಮತ್ತು 6, 7ನೇ ತರಗತಿ ಬೇತ್ಮಂಗಲದಲ್ಲಿ ಓದ್ಕೊಂಡಿದ್ದೆ. ಮತ್ತು 8, 9, 10 ಅವರಲ್ಲಿ ಮತ್ತೆ ನನಗೆ ಬಂದಿದ್ದು ಸಾಯಿ ಕಾಲೇಜ್ ಒಂದು ಅದೃಷ್ಟ ಅಂತ ಹೇಳ್ಬೋದು. ಅಲ್ಲಿಂದ ತಂದೆ ತಾಯಿ ಹೆಸರಲ್ಲ? ನಮ್ಮ ತಾಯಿ ಹೆಸರು ಮಾಧವಿ ಅಂತ, ತಂದೆ ಹೆಸರು ಪ್ರಭಾಕರ್ ರೆಡ್ಡಿ ಅಂತ, ನಮ್ಮ ತಾತ ಶ್ರೀರಾಮ್ ರೆಡ್ಡಿ. ಇಷ್ಟು ಬರುತ್ತೆ ಅಂತ ಅಂದ್ಕೊಂಡಿಲ್ಲ. ಏನೋ ತುಂಬ ಕಷ್ಟಪಟ್ಟಿದ್ದಾರೆ. ಹಾಗೆ ಸಾಯಿ ಪಿ ಕಾಲೇಜವರು ತುಂಬ ಟೀಚರ್ಸಲ್ಲಿ ಎನ್ಕರೇಜ್ ಮಾಡಿದ್ದಾರೆ. ಅದರಿಂದ ಚೆನ್ನಾಗೇ ಬಂದಿದೆ. ತುಂಬ ಸಂತೋಷ ಈ ಥರ ಬಂದಿರೋದು.